ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ತಡವಾಗಿ ಸಿಕ್ಕ ಯಶಸ್ಸು ವ್ಯಕ್ತಿತ್ವ ರೂಪಿಸ್ತದೆ. ತಕ್ಷಣಕ್ಕೆ ಸಿಕ್ಕ ಯಶಸ್ಸು ಅಹಂಕಾರ ಸೃಷ್ಟಿಸ್ತದೆ. ನಾಳೆಯ ಒಳಿತಿಗಾಗಿ ಇಂದಿನ ಕೆಲ ಸಮಯವನ್ನ ಮೀಸಲಿಡುವುದು ತಪ್ಪಲ್ಲ. ಆದರೆ ಬರೀ ನಾಳೆಯ ಚಿಂತೆಯಲ್ಲೇ ಇಂದಿನ ಸಂತೋಷವನ್ನ ಕಳೆದುಕೊಳ್ಬಾರ್ದು. ಶ್ರಮಪಟ್ಟು ದುಡಿಯುವವನು ಕ್ರಮಬದ್ಧವಾಗಿ ಖರ್ಚು ಮಾಡ್ತಾನೆ. ಶ್ರಮವಿಲ್ಲದೆ ದುಡಿಯುವವನು ಬೇಕಾಬಿಟ್ಟಿಯಾಗಿ ಖರ್ಚು ಮಾಡ್ತಾನೆ. ಶ್ರಮಪಟ್ಟಾಗಲೇ ದುಡ್ಡಿನ ಬೆಲೆ ಗೊತ್ತಾಗುವುದು. ದುಡಿಮೆ ದುಡ್ಡಿನ ತಾಯಿ. ಸಂಪತ್ತಿಗಿಂತ ಸದ್ಗುಣಗಳನ್ನು ಶೇಖರಿಸಿಕೊಳ್ಳುವುದು ತುಂಬಾ ಸುಲಭ ಕಾರ್ಯ. ಸಂಪತ್ತನ್ನು ನಾವೇ ಕಾಯಬೇಕಾಗುತ್ತೆ. ಸದ್ಗುಣಗಳು ನಮ್ಮನ್ನೇ ಕಾಯ್ತವೆ. ತಿಳಿದು ತಪ್ಪುಗಳನ್ನ ಮಾಡುವವರು ಕ್ಷಮೆಗೆ ಯೋಗ್ಯರಲ್ಲ. ಸುಖ ಸಂತೋಷದಲ್ಲಿ ಜೊತೆಯಾಗುವ 100 ಜನರಿಗಿಂತ ನೋವಲ್ಲಿ ಜೊತೆಯಾಗುವ ಒಂದು ಮನಸ್ಸೇ ಶ್ರೇಷ್ಠ. ಅನುಮಾನದ ರೋಗಕ್ಕೆ ಯಾವುದೇ ಮದ್ದಿಲ್ಲ. ಹಾಗೆ ಆತ್ಮವಿಶ್ವಾಸಕ್ಕೆ ಯಾವ ಶಕ್ತಿಯೂ ಸರಿಸಾಟಿ ಇಲ್ಲ. ಸಮಯಕ್ಕೆ ಮೌಲ್ಯವಿದೆ, ಯಾಕಂದ್ರೆ ಅದು ಯಾರಿಗೂ ಕಾಯೋದಿಲ್ಲ. ಕಾಲಕ್ಕೆ ಸರಿಯಾಗಿ ಕೆಲಸ ಮಾಡದೆ ಹೋದ್ರೆ ಸೋಲುವುದು ನಾವೇ, ಕಾಲವಲ್ಲ. ಎಲ್ಲರೂ ಮಾತು ಬಲ್ಲವರೇ. ನಿನಗೆ ಕಷ್ಟ ಬಂದಾಗ ಮಾತ್ರ ಮೂಕ ಪ್ರೇಕ್ಷಕರಾಗಿ ಬಿಡ್ತಾರೆ. ನೀವೆಷ್ಟೇ ಓದಿರ್ಬೋದು, ಬುದ್ಧಿವಂತರಿರ್ಬೋದು, ಅಥವಾ ಉನ್ನತ ಹುದ್ದೆಯಲ್ಲಿರ್ಬೋದು, ಶ್ರೀಮಂತರಿರ್ಬೋದು, ನೀವು ನಿಜವಾಗಿ ಯಾರು ಎಂಬುದು ಬೇರೆಯವರೊಂದಿಗೆ ಹೇಗೆ ವರ್ತಿಸ್ತೀರಿ ಮತ್ತು ನಿಮ್ಮ ಜೊತೆಯಲ್ಲಿದ್ದವರನ್ನ ಹೇಗೆ ನಡೆಸಿಕೊಳ್ತೀರಿ ಎಂಬುದರಿಂದ ಗೊತ್ತಾಗ್ತದೆ. ಆರೋಗ್ಯವೇ ದೊಡ್ಡ ಉಡುಗೊರೆ. ನೆಮ್ಮದಿಯೇ ಮಹಾ ಸಂಪತ್ತು. ನಂಬಿಕೆ ನಿಜವಾದ ಸಂಬಂಧ. ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕಾದ್ರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನಾವಶ್ಯಕವಾಗಿ ಕಿವಿ ಕೊಡಬಾರ್ದು. ಮತ್ತೊಬ್ಬರು ನಮ್ಮ ಬಗ್ಗೆ ಏನು ಮಾತಾಡಿದ್ರು ತಲೆ ಕೆಡಿಸ್ಕೋಬಾರ್ದು. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.